ಆದಿ ನಿಂಗೆ ನಾನು ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಜಾನೇನಾ? ಹೌದು. ಏನಾಯ್ತು ಜನ್ನ? ಸಜೀವ್ ಏನು? ಆದಿಗ್ ನಾನು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ. ಹಂಗನ್ನ ನೀವೆಲ್ಲರೂ ಸೇರಿ ತಾನೆ ನನ್ನ ಹೇಗ್ ಬದಲಾಯಿಸ್ಬಿಟ್ರಿ. ಅವನಿಗೆ ಹೋಗಿ ಹೇಳು ನನಗ್ ಮರೆಯಕ್ ಆಗಲ್ಲ ಅಂತ. ಈ 22ಕ್ಕೆ ನನ್ ಮದ್ವೆ. ಪ್ಲೀಸ್ ಅವನಿಗೆ ಹೋಗಿ ಹೇಳು ನೀನು. ನಂಗ ಅವನಿಲ್ದೆ ಇರಕ್ ಆಗಲ್ಲ ಅಂತ ಹೇಳು. ಅವಳನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳಿದ್ಯಾ? ಕೇಳಿದ ಉತ್ತರ ಕೊಡೋ. ಹೌದು ಹೇಳ್ದೆ. ಅದಕ್ಕೇನಿವಾಗ? ಕಾಲೇಜಲ್ಲಿ ತುಂಬಾ ಒಳ್ಳೆ ಒಂಥರ ಬಿಲ್ಡಪ್ ಕೊಡ್ತಿದೆ. ಮತ್ತ್ಯಾಕೋ ಇವಾಗ ಹಿಂಗಾಡ್ತಿದ್ಯಾ? ಅದೆಲ್ಲ ನನ್ನ ಪರ್ಸನಲ್ ವಿಷಯ. ಅದನ್ನ ನಿಂಗೆ ಕೇಳ್ಬೇಕು. ಇವಾಗ ಇದ್ ನಿನ್ಗೆ ಪರ್ಸನಲ್? ಹೌದು. ಹಂಗಾದ್ರೆ ನಾನು ನಿಂಗೇನು ಅಲ್ವಾ? ಇನ್ಮೇಲೆ ಮಗಾಗೀಗ ಅಂತ ನನ್ನ ಹತ್ರಕ್ಕೆ ಬರ್ಬೇಡ. ಇನ್ಮೇಲೆ ನನಗೂ ನಿನ್ಗೂ ಸಂಬಂಧನೇ ಇಲ್ಲ. ನಾನು ನೋಡೋದಕ್ಕೂ ಬರ್ಬೇಡ ನೀನು. ಆದಿ, ನಾನು ಜನ್ನ ಕಜಿನ್. ನನಗೆ ಗೊತ್ತು. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ದೊಡ್ಡ ಸಮಸ್ಯೆ ಬಂದಿದ್ದು ಮತ್ತೆ ಬ್ರೇಕಪ್ಗೆ ಕಾರಣ ಆಗಿರೋದು ಅಂದರೆ ಅದು ನಾನೇ. ಈಗ ನಾನು ಹೇಳ್ತಾ ಇದ್ದೀನಿ, ಜನ್ನನ ನೀನೇ ಮದುವೆ ಮಾಡ್ಕೋಬೇಕು. ಅವಳು ನೀನಂದ್ರೆ ಅಷ್ಟಿಷ್ಟ. ಚಿಕ್ಕ ವಯಸ್ಸಿಂದ ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಅವಳು ಕಷ್ಟಪಟ್ಟರೆ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೋ. ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನೋ, ಪ್ಲೀಸ್. ಹೋಗ. ಲೇ, ಯಾಕೋ ಅಳ್ತಿದ್ಯಾ? ನಾನೇನತ್ತಿಲ್ಲ. ಆದಿ, ನನ್ ಕಡೆ ನೋಡೋ. ಎಷ್ಟು ವರ್ಷದಿಂದ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗಿದ್ದೀವಿ. ನಿನಗ್ ನೋವಾದ್ರೆ ನನಗೆ ಗೊತ್ತಾಗುತ್ತೆ. ಏನ್ ವಿಷಯ ಅಂತ ಮುಚ್ಕೊಂಡು ಹೇಳೋ. ತಂಗಿ ಕೊಡು, ಹೆಂಗೋ ಮದುವೆ ಆಗ್ಲಿ. ತಂಗಿನಾ? ನಮ್ಮಿಬ್ರು ಅಪ್ಪನೂ ಒಬ್ರೆ. ನಾನ್ ಎಷ್ಟೆಲ್ಲ ನಿನ್ಗೆ ಹೇಳಿದ್ದೀನಿ ಮನ್ಸಲ್ಲಿ ಏನು ಇಟ್ಕೋಬೇಡ ಅಂತ. ಯಾಕಿಷ್ಟು ಮುಚ್ಚಿಟ್ಟೆ? ಮೊದ್ಲೇ ಹೇಳಕ್ ಏನಾಗಿತ್ತು ನಿನ್ಗೆ? ಈಗ ಏನ್ ಮಾಡೋದು? ನನಗೆ ಗೊತ್ತಿಲ್ಲ ಕಣೋ.
ನಾನಿಲ್ಲಿಗೆ ವಾಪಸ್ ಬರಲ್ಲ ಅನ್ಸುತ್ತೆ. ನಾನು ಹೋದ್ರೂ ನೀವಿಬ್ರು ಇದೇ ರೂಮಲ್ಲೇ ಇರಬೇಕು. ನೀವಿಬ್ರು ಒಟ್ಟಿಗೆ ಇದ್ರೆ ನನಗಿಷ್ಟ ಆಗುತ್ತೆ. ನಿನ್ನೆಯಿಂದ ಅವನು ಹುಡುಕ್ತಿದ್ದೀನಿ ಸರ್. ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಇನ್ನೊಂದ್ಸಲ ಅವ್ನು ಕಾಲ್ ಮಾಡಿ ನೋಡು. ಸರ್ ಅವನು ಮೂಡಿಗೆ ತಕ್ಕನಂಗೆ ಪ್ಲೇಟ್ ಚೇಂಜ್ ಮಾಡ್ತಾನೆ. ಹಂಗಂತೀಯ? ಆ ಜನ್ನ ಮದುವೆ ಆಗ್ತಿರೋದು ಇವತ್ತು ಅಂತ ತಾನೇ ಹೇಳಿದೆ ನೀನು. ಹಾ, ಅವಸರ ಪಟ್ಟು ತಪ್ಪು ನಿರ್ಧಾರ ಏನಾರು ತಗೊಂಡ? ಹಾ ಆದಿ, ತಗೋ ತಗೋ ತಗೋ. ಅಯ್ಯೋ ತಗೋ. ನನ್ ಗೊತ್ತಾ? ಬರೀ ಗೊತ್ತಾ, ನಾನ್ ನಿನ್ ಫ್ಯಾನ್. ಆ? ಆದಿ, ನೀನ್ ಬರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬರ್ಬೇಕು ಅನ್ಕೊಂಡಿರ್ಲಿಲ್ಲ, ಆದ್ರೆ ಬೈಕ್ ನಿಂಗೆ ಕೊಡ್ಬೇಕಲ್ವಾ, ಅದಕ್ಕೆ ಬಂದೆ. ಓ, ಅದನ್ ಕೊಡಕ್ ಬಂದ್ಯಾ? ಅದ್ ನಿನ್ ಹತ್ರನೇ ಇಟ್ಕೋ ಆದಿ. ವಾಪಸ್ ಕೊಡೋದಕ್ಕೆ ನಿನ್ ಮನ್ಸು ನನ್ನ ಹತ್ರ ಇಲ್ವಲ್ಲ. ಜನ್ನ, ಹಾ, ಅದ್ಯಾರು? ಅವಳು ಫರ್ಜಾನ, ನಮ್ಮ ಮಾವನ್ ಮಗಳು. ಸೀನಾ ಅಂತಿದಾರಲ್ಲ, ಅವ್ರ ತಂಗಿ. ಯಾಕೆ? ನೀನ್ ಬಾ. ಇವನೇ ಆದಿ, ನಾನ್ ಹೇಳಿದ್ನಲ್ವಾ. ಈ ಜನ್ಮದ ಶಾಪವೋ ನಿನ್ನ ಬಿಟ್ಟು ನಾ ಬಾಳಲಿ, ಇರುವಂಥ ಪರಿತಾಪವೋ ಏಕೆ ಈ ಮೌನ ನನ್ನಲ್ಲಿ ಹೀಗೆ, ಏಕೆ ಈ ಕೋಪ ಸಹಿಸೋದು ಹೇಗೆ, ಓ ನನ್ನ ಚೆಲುವೆ ಹೀಗೇಕೆ. ಲವ್ ಮಾಡಿದ ಹುಡುಗಿ ಮದ್ವೆಗೆ ಬಂದು ಸೀನ್ ಕ್ರಿಯೇಟ್ ಮಾಡಬೇಡ. ಅವಳು ಎಷ್ಟು ಕಷ್ಟಪಟ್ಟು ಮದ್ವೆಗೆ ಒಪ್ಕೊಂಡಿದ್ದಾಳೆ ಗೊತ್ತಾ ನಿನಗೆ? ನೀನೋ ನಿನ್ ಕ್ಯಾಮ್ರಾ ಮುಚ್ಕೊಂಡು ತೊಳ್ಗೋ ಇಲ್ಲಿಂದ. ಆದಿ, ಯಾರ್ ಫೋಟೋ ತೆಗಿತಿರೋದು? ದೊಡ್ಡ ಮೋಸ್ಗಾರ ಅಲ್ವಾ ನೀನು? ಅವಳು ಅಂತ ಸುಮ್ನೆ ಇದ್ದಾಳೆ. ನಾನಾಗಿದ್ರೆ ಚುಚ್ಚು ಬಿಡ್ತಾ ಇದ್ದೆ. ನಾನ್ ಬರ್ಲಾ? ಏನ್ ನಡೀತಿದೆ ಆದಿ? ಏನು? ನೀನು ಫರ್ಜಾನ ಕಣ್ಣಲ್ಲಿ ಮಾತಾಡೋದು ಗೊತ್ತಾಗತ್ತೆ. ನಂಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಲವ್ ಮಾಡಿದ ಹುಡುಗಿ ಮದ್ವೆಲೇ ಇದನ್ ಮಾಡ್ಬೇಕಾ? ನೀನೇನ್ ಅನ್ಕೊಂಡೆ? ಫೀಲಿಂಗ್ ಅಲ್ಲಿ ಅಳ್ತಾ ಇರ್ತೀನಿ ಅಂತನಾ? ಆದ್ರೆ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅದು ನೀನು ಏನೆಲ್ಲ ಹೇಳಿದ್ದೆ. ನೋಡಕ್ ಮುದ್ದಾಗಿರ್ಬೇಕು, ತಾಯಿ ತರ ಇರ್ಬೇಕು, ಇನ್ನಸೆಂಟ್ ಆಗಿರ್ಬೇಕು, ಚೆನ್ನಾಗಿ ಏಮಾರಿಸ್ತೀಯ. ನಿನ್ ಕೆಲ್ಸ ನೋಡ್ಕೊಂಡು ಹೋಗು.